ರಾಜ್ಯದಲ್ಲಿ ನಕ್ಸಲ್ ಯುಗಾಂತ್ಯವಾಗಿದೆ. ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಎದುರು 6 ನಕ್ಸಲರು ಶರಣಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮುಂಡಗಾರು ಲತಾ, ವನಜಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರಿ, ಕೇರಳದ ಜೀಶಾ, ತಮಿಳುನಾಡಿನ ವಸಂತ ಕೆ ಅಲಿಯಾಸ್ ರಮೇಶ, ರಾಯಚೂರಿನ ಮಾರೆಪ್ಪ ಅರೋಲಿ ದಕ್ಷಿಣ ಭಾರತದ 4 ರಾಜ್ಯಗಳಿಗೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ನಕ್ಸಲರಾಗಿದ್ರು. ಉಡುಪಿ ಜಿಲ್ಲೆ ಹೆಬ್ರಿಯಲ್ಲಿ ಕಳೆದ ತಿಂಗಳು ನಡೆದಿದ್ದ ವಿಕ್ರಮ್ ಗೌಡ ಹತ್ಯೆ ಬಳಿಕ ಬೆದರಿದ ನಕ್ಸಲರನ್ನ ಪ್ರಗತಿಪರ ಸಂಘಟನೆಯ ಮುಖಂಡ ಕೆಎಲ್ ಅಶೋಕ್ ಮನವೊಲಿಸಿ ಶರಣಾಗುವಂತೆ ಮಾಡಿದ್ದಾರೆ. ಇನ್ನು ನಕ್ಸಲರು ಮುಖ್ಯವಾಹಿನಿಗೆ ಬಂದಿದ್ದನ್ನ ಅವರ ಕುಟುಂಬಸ್ಥರು ಸ್ವಾಗತಿಸಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ನಕ್ಸಲರ ಕುಟುಂಬಸ್ಥರು, ನಮ್ಮ ಕುಟುಂಬಸ್ಥರು ಮುಖ್ಯವಾಹಿನಿಗೆ ಬರ್ತಾ ಇರುವುದು ಸಂತಸ ತರ್ತಾ ಇದೆ. ಸರ್ಕಾರ ಅವರಿಗೆ ಎಲ್ಲಾ ರೀತಿಯ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಆ ಒಂದು ಮೂಲ ಸಮಸ್ಯೆಗಳನ್ನು ಸರ್ಕಾರ ಆಗಿನ ಸಂದರ್ಭದಲ್ಲಿ ಮಾಡಿದಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು, ಇಷ್ಟೆಲ್ಲ ಒಂದು ಕಾರ್ಯಾಚರಣೆಗಳು ಹಾಕುವಂತಹ ಮೊತ್ತದಲ್ಲಿ ಇವರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ಈ ಹೋರಾಟದ ಅವಶ್ಯಕತೆ ಇರ್ತಿರಲಿಲ್ಲ. ಹಾಗಾಗಿ ಇವರೆಲ್ಲ ನಕ್ಸಲ್ ಚಳವಳಿಗೆ ಭಾಗಿಯಾದರು. ಇದರಿಂದ ಅದು ಯಾವ ರೀತಿ ಭಾಗಿಯಾದರು ಅನ್ನೋದು ನಮಗೆ ಅದು ಸ್ಪಷ್ಟವಾಗಿ ಗೊತ್ತಿಲ್ಲ. ಯಾವ ಒಂದು ಸಂಘಟನೆಯಿಂದ ಅವರು ಹೊರಗೆ ಹೋದರು. ಖುಷಿ ಇದೆ ನಮಗೆ. ಸಶಾಸ್ತ್ರವನ್ನು ಬಿಟ್ಟು ಬರ್ತಾ ಇರ್ತಕ್ಕಂಥದ್ದು ಖುಷಿ ಇದೆ. ನಾವು ಕೂಲಿ ಕಾರ್ಮಿಕರಾಗಿ ಜೀವನ ನಡೆಸ್ತಾ ಇದ್ದಿದ್ದು, ನಮ್ಮೆಲ್ಲ ಆಗಿರ್ತಕ್ಕಂಥ ದೌರ್ಜನ್ಯಗಳು, ಒಂದು ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿರುವಂಥದ್ದು, ಇಂಥವೆಲ್ಲ ತುಂಬ ವಿಚಾರಗಳಿದೆ. ಆ ವಿಚಾರಗಳಿಂದ ಅವರು ಹೋರಾಟದ ರೂಪದಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಹೋರಾಟಕ್ಕೆ ಬಂದರು. ಅದರ ನಂತರ ಈ ಚಳವಳಿ ಸ್ಟಾರ್ಟ್ ಆಯಿತು, ಮುಗಿತವಾಗಿ ಅಂತ ನಮಗೆ ಏನು ಆ್ಯಕ್ಚುಲಿ ಇಲ್ಲೇ ಅಧಿಕೃತವಾಗಿ ನಡೀಬೇಕಾಗಿತ್ತು. ಅದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿಗೆ ಬಂದಿದ್ವಿ, ಎಲ್ಲ ಪಾಲಕರು ಮತ್ತು ಬೇರೆ ಬೇರೆ ಸಂಘಟನೆಯ ಮುಖಂಡರುಗಳು. ಈಗ ಸಿಎಂ ಅವರಿಂದ ನಮಗೆ ಕರೆ ಬಂದಿರೋದ್ರಿಂದ ನಮ್ಮ ಮುಖ್ಯಸ್ಥರಿಗೆ ಶಾಂತಿಗಾಗಿ ನಾಗರಿಕ ವೇದಿಕೆ ಮತ್ತು ನಕ್ಸಲೀಯರ ಶರಣಗತಿ ಪುನರ್ವಸತಿ ವೇದಿಕೆ ಎರಡೂ ಸಂಘಟನೆ ಮುಖ್ಯಸ್ಥರು ಈಗಾಗಲೇ ಆ ತಂಡದ ಜೊತೆ ಇದ್ದಾರೆ. ಈಗ ನಾವು ಪಾಲಕರು ಮತ್ತು ಮುಖ್ಯಸ್ಥರು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಿರಾಸೆ ಏನಿಲ್ಲ. ಆ್ಯಕ್ಚುಲಿ ಸಿಎಂ ಅವರ ಒಂದು ಒತ್ತಾಸೆಯಿಂದ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸಿಎಂ ಅವರು ನಾನೇ ನೇರವಾಗಿ ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕು, ನಾನೇ ನೇರವಾಗಿ ಅವ್ರನ್ನ ಆಹ್ವಾನ ಮಾಡಿಕೊಡ್ತೀನಿ ಅನ್ನೋ ಬದ್ಧತೆಯನ್ನು ಪ್ರಕಟಿಸಿರೋದ್ರಿಂದ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿರಾಸೆ ಏನಿಲ್ಲ. ಈಗಾಗಲೇ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ಇವತ್ತು ಸಾಯಂಕಾಲ ಒಳಗಡೆ ಈ ಕಾರ್ಯಕ್ರಮ ಆಗ್ತದಂತ ಅನಿಸ್ತದೆ. ನಕ್ಸಲರು ಮುಖ್ಯವಾಹಿನಿಗೆ ಬರ್ತಾ ಇರೋದಕ್ಕೆ ಪ್ರಗತಿಪರ ನಾಯಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಶಸ್ತ್ರಸಜ್ಜಿತ ಹೋರಾಟವನ್ನ ಬಿಟ್ಟು ಮುಖ್ಯವಾಹಿನಿಗೆ ನಕ್ಸಲರು ಬರ್ತಿರೋದು ಖುಷಿ ತಂದಿದೆ. ನಕ್ಸಲರು ಎಲ್ಲರಂತೆ ಬಾಳಿ ಬದುಕಲು ಸರ್ಕಾರ ಅವಕಾಶ ಮಾಡಿಕೊಡಬೇಕು. ಎಲ್ಲರೂ ಉತ್ತಮ ರೀತಿಯಲ್ಲಿ ಬದುಕಲು ಸರ್ಕಾರ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿದ್ರು. ಒಂದು ಅದ್ಭುತವಾದಂಥ ಮತ್ತು ಅತ್ಯಂತ ಸಾರ್ಥಕವಾದಂಥ ಕೆಲಸ ಅಂತ ನಾವು ಭಾವಿಸ್ತೀವಿ. ಯಾಕೆಂದರೆ ಎಷ್ಟೇ ಒಂದು ದೊಡ್ಡ ಒಂದು ಪ್ರಮಾಣದ ಜನಸಂಖ್ಯೆ ಇದ್ದರೂ ಕೂಡ ಅದರಲ್ಲಿ ಕೆಲವರು ನೊಂದು ನಕ್ಸಲೈಸ್ ಅನ್ನುವಂಥ ಒಂದು ಪದವನ್ನು ತಮ್ಮ ತಲೆ ಮೇಲೆ ಹೊತ್ಕೊಂಡು ತಿರುಗುವಂಥದ್ದು ಇದೆಯಲ್ಲ, ಅದು ಆ ಕ್ರೌರ್ಯವನ್ನು, ಆಕ್ರೋಶವನ್ನು ಎಲ್ಲವನ್ನು ಬಿಟ್ಟು ಒಂದು ಜನವಾಹಿನಿಯಲ್ಲಿ ಸೇರಿ ಅವರು ಕೂಡ ಉತ್ತಮ ನಾಗರಿಕರಾಗಿ ಬದುಕೋದಕ್ಕೆ ಅವಕಾಶ ಆಗುವಂಥ ರೀತಿಯಲ್ಲಿ ಕೆಲಸ ಆಗ್ತಾ ಇರೋದು ತುಂಬ ಸಂತೋಷ ಇದೆ. ಮೊದಲನೇದಾಗಿ ಬಹಳ ಸಂತೋಷದ ವಿಷಯ, 6 ಜನ ಒಂದೇ ಸಲ ಬರ್ತಾ ಇದ್ದಾರೆ. ತುಂಬ ಒಂದು ನಿಷ್ಠಾವಂತ ಕಾರ್ಯಕರ್ತರುಗಳು. ಅಂತಹ ಕಷ್ಟ ಸಹಿಸಿ 20 ವರ್ಷದಿಂದ ಅವರು ಕಾಡಲ್ಲಿ ಇದ್ದು ಈಗ ಹೊರಗೆ ಬರ್ತಿದ್ದಾರೆ ಮತ್ತು ಹೋರಾಟದ ಮುಖ್ಯವಾಹಿನಿಗೆ ಬರ್ತಿದ್ದಾರೆ. ಸುಮ್ಮನೆ ಸಮಾಜದ ಮುಖ್ಯವಾಹಿನಿಗೆ ಅಲ್ಲ, ಅದು ಚಳುವಳಿಗಳ ಹೋರಾಟಗಳ ಮುಖ್ಯವಾಹಿನಿಗೆ ಬರ್ತಿದ್ದಾರೆ. ಇದು ಬಹಳ ದೊಡ್ಡ ವಿಷಯ. ನಮ್ಮ ಕರ್ನಾಟಕದ ಚಳುವಳಿಗಳ ಪಾಲಿಗೆ ದೊಡ್ಡ ಅಸೆಟ್ ಆಗ್ತಾರೆ, ಅವರು ಒಂದು ದೊಡ್ಡ ಆಸ್ತಿ ಆಗ್ತಾರೆ. 6 ಜನ ಮುಖ್ಯವಾಹಿನಿ ಬರ್ತಿರೋಂಥದ್ದು ಅಂದರೆ ನಾವು ಇವತ್ತು ಇನ್ನೂ ಕೂಡ ನಾವು ಸಂವಿಧಾನಬದ್ಧವಾಗಿ ಸಂವಿಧಾನ ಇದರಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡೋಕ್ಕಾಗುತ್ತೆ. ಹಾಗಾಗಿ ಇನ್ನೂ ಹೆಚ್ಚಿನ ಜನರ ಜೊತೆಗೆ ನಾವು ಕೆಲಸ ಮಾಡಬೇಕು ಅಂತಂದು ಹೇಳಿ ಅವರು ಇವತ್ತು ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಬೆಂಬಲ ಕೊಡ್ತೀವಿ. ಅವ್ರು ಯಾವುದು ಕೂಡ ಅವರು ಸ್ವಾಯತ್ತಕ್ಕಾಗಿ ಬಂದಿರೋಂಥದ್ದು ನಾನು ನೋಡಲಿಲ್ಲ. ಅವರು ಬೇಡಿಕೆಗಳು 13-14 ಏನೋ ಇಟ್ಟಿದ್ದಾರೆ. ಅವ್ರಿಗಾಗಿ ಸ್ವಾಯತ್ತದಲ್ಲಿ ಯಾರು ಕೂಡ ಇವತ್ತವರೆಗೂ ಬಂದವರು ಯಾರು ಕೂಡ ಬೇಡಿಕೆ ಇಟ್ಟು ಬಂದಿಲ್ಲ. ಎಲ್ಲದೂ ಕೂಡ ಜನಕ್ಕೆ, ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನೋದು. ಮತ್ತು ಅವ್ರಿಗೆ ಏನು ಇದೇನು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಅವಕಾಶ ಕೊಡಬೇಕಂತ ಹೇಳಿ ಬಂದಿದ್ದಾರೆ. ಕೆಲವರಿಗೆ ಆರ್ಥಿಕ ಅಗತ್ಯಗಳಿದೆ, ಅದನ್ನು ಸರ್ಕಾರ ಮಾಡ್ಬೇಕು ಅನ್ನೋದನ್ನು ಕೂಡ ನಾವು ಕೇಳಿದ್ವಿ.
ಶರಣಾಗಿರುವ 6 ನಕ್ಸಲರಿಗೆ ಸರ್ಕಾರ ಪ್ಯಾಕೇಜ್ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ನಕ್ಸಲ್ ವಿಕ್ರಮ್ ಗೌಡ ಸಹೋದರ ಸುರೇಶ್ ಗೌಡ, ಅಧಿಕಾರಿಗಳ ಕಿರುಕುಳದಿಂದ ಅಣ್ಣ ನಕ್ಸಲ್ ಹೋರಾಟಕ್ಕೆ ಇಳಿದಿದ್ದ. ಅಣ್ಣನಿಗೆ ಅಧಿಕಾರಿಗಳು ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ. ನನ್ನ ಸಹೋದರ ವಿಕ್ರಮ್ ಗೌಡನಿಗೂ ಇದೇ ರೀತಿ ಶರಣಾಗಲು ಅವಕಾಶ ಕೊಡಬೇಕಾಗಿತ್ತು. ನನ್ನ ಅಣ್ಣನಿಗೆ ಆದ ಪರಿಸ್ಥಿತಿ ಮುಂದೆ ಯಾರಿಗೂ ಆಗಬಾರದು, ಅವರ ಕುಟುಂಬಸ್ಥರು ನೋವು ಅನುಭವಿಸಬಾರದು ಅಂತ ಹೇಳಿದರು. 6 ಜನ ಮೋಸ್ಟ್ ವಾಂಟೆಡ್ ನಕ್ಸಲರು ಶರಣಾಗತಿ ಬೆನ್ನಲ್ಲೇ ಮಲೆಕುಡಿಯ ಸಮುದಾಯ ಕೂಡ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದೆ. ಶರಣಾಗತಿ ನಕ್ಸಲರಿಗೆ ಸರ್ಕಾರದಿಂದ ವಿವಿಧ ಪ್ಯಾಕೇಜ್ ಘೋಷಣೆ ಮಾಡಿದೆ. ಆದರೆ ನಕ್ಸಲ್ ಪೀಡಿತ ಪ್ರದೇಶಗಳ ಜನರ ಕಷ್ಟ ಕೇಳೋದು ಯಾವಾಗ? ಪೀಡಿತ ಪ್ರದೇಶದ ಸಂತ್ರಸ್ತರ ಪಾಡೇನು ಅಂತ ಮಲೆಕುಡಿಯ ಸಮುದಾಯದ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಮಲೆಕುಡಿಯ ಸಮುದಾಯದ ನಾಯಕರು, ಮಲೆಕುಡಿಯ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರ 100 ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ನಕ್ಸಲರ ಶರಣಾಗತಿ ಪ್ಯಾಕೇಜ್ಗೆ ಬಿಜೆಪಿ ನಾಯಕ ಸುನಿಲ್ ಕುಮಾರ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಕ್ಸಲರ ಶರಣಾಗತಿ ಪ್ರಕ್ರಿಯೆ ನಾಗರಿಕ ಸಮಾಜವನ್ನೇ ಬೆಚ್ಚಿ ಬೀಳಿಸಿದೆ. ಯಾವ ಮಾನದಂಡದ ಮೇಲೆ ಕ್ರಮ ಆಗ್ತಿದೆಯೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗೆಲ್ಲ ನಕ್ಸಲರಿಗೆ, ಉಗ್ರರಿಗೆ ಸುಗ್ಗಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಶಾಸಕ ಸುನಿಲ್ ಕುಮಾರ್, ನಕ್ಸಲ್ ಶರಣಾಗತಿ ಮಾಡುವಂತಹ ಘಟನೆ ಅತ್ಯಂತ ಆತಂಕಕಾರಿ. ನಕ್ಸಲ್ ಅವರನ್ನ ಶರಣಾಗತಿ ಮಾಡಿಸುವಂತಹ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾಗರಿಕ ಸಮಾಜ ಅತ್ಯಂತ ಅಪಾಯಕಾರಿಕೆ ತಲುಪಲಿದೆ. ಕಾಡ ನಕ್ಸಲ್ ಅವರನ್ನ ನಾಡ ನಕ್ಸಲ್ ಅನ್ನವಾಗಿ ಮಾಡುವಂತಹ ಪ್ಯಾಕೇಜ್ ಇದು ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಈ ಹಿಂದೆಯೂ ಕೂಡ ನಕ್ಸಲರ ಶರಣಾಗತಿಗೆ ಅವಕಾಶವನ್ನ ಕೊಡಲಾಗಿತ್ತು. ಜಮ್ಮು ಕಾಶ್ಮೀರ, ಛತ್ತೀಸ್ಗಢ ಸೇರಿ ಬೇರೆ ಕಡೆ ನಕ್ಸಲರ ಶರಣಾಗತಿಗೆ ಅವಕಾಶವನ್ನ ನೀಡಲಾಗಿದೆ. ನ್ಯಾಯಾಲಯದಲ್ಲಿ ತೀರ್ಮಾನ ಆಗಿ ಬರಲಿ ಅಂತ ಹೇಳಿದ್ರು. ಇನ್ನು ಶೃಂಗೇರಿ ಶಾಸಕ ಟಿಡಿ ರಾಜುಗೌಡ ಮಾತನಾಡಿ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅರಣ್ಯಾಧಿಕಾರಿಗಳ ಕಿರುಕುಳ ಇರೋದು ಸತ್ಯ. ಅಲ್ಲಿ ಆದಿವಾಸಿಗಳನ್ನ ಒಕ್ಕಲೆಬ್ಬಿಸಲಾಯಿತು. ಸ್ಥಳೀಯರು ಕೂಡ ನಕ್ಸಲರನ್ನ ಬೆಂಬಲಿಸಿದ್ರು. ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ಈಗ ನಕ್ಸಲರು ಶರಣಾಗ್ತಿರೋದನ್ನ ಮುಕ್ತ ಕಂಠದಿಂದ ಸ್ವಾಗತಿಸ್ತೇನೆ ಅಂತ ಹೇಳಿದ್ರು. ಮೈಸೂರು ಜೈಲಿನ ಮತ್ತೊಬ್ಬ ಕೈದಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಹೊಸ ವರ್ಷದ ನಿಮಿತ್ತ ಕೇಸ್ ತಿಂದಿದ್ದ ಚಾಮರಾಜನಗರದ ನಾಗರಾಜು ಎಂಬಾತ ಮೃತಪಟ್ಟಿದ್ದಾನೆ. ಕಿಕ್ಗಾಗಿ ಎಸೆನ್ಸ್ ಕುಡಿದಿದ್ರು ಎಂಬ ಮಾಹಿತಿ ಇದೆ. ಒಟ್ಟು ಮೃತರ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಮರಣೋತ್ತರ ಪರೀಕ್ಷೆ ವರದಿ ಬರಬೇಕಾಗಿದೆ. ಇದೇ ವಿಚಾರವಾಗಿ ಮಾತನಾಡಿದ ಮೃತ ನಾಗರಾಜ್ ಅಣ್ಣನ ಮಗ ಮಲ್ಲಿಕಾರ್ಜುನ್, ಹೊಸ ವರ್ಷದ ಹಿನ್ನೆಲೆಯಲ್ಲಿ ಸಾಕಷ್ಟು ಆರ್ಡರ್ ಬಂದಿತ್ತು, ಹೀಗಾಗಿ ಅಲ್ಲೇ ಕೇಕ್ ಮಾಡ್ತಾ ಇದ್ರಂತೆ. ಕೇಕ್ ಎಸೆನ್ಸ್ ಕುಡಿದು ಹೊಟ್ಟೆ ನೋವು ಬಂದು ಆಸ್ಪತ್ರೆ ಸೇರಿದ್ರು. ಈಗ ಸಾವಾಗಿದೆ. ಕಿಡ್ನಿ ಕೆಲಸ ಮಾಡ್ತಿಲ್ಲ ಅಂದ್ರು. ಏನಂತಾನೆ ಗೊತ್ತಾಗ್ತಾ ಇಲ್ಲ, ಅವರಿಗೆ ಮಾತನಾಡಲು ಆಗ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ. ರಾಜಕೀಯ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾರ್ಟಿಯ ಟೆನ್ಷನ್ ಶುರುವಾಗಿದೆ. ಈ ಸಂಬಂಧ ಸಿಎಂ ಸಿದ್ದರಾಮಯ್ಯ ತರಾತುರಿಯಲ್ಲಿ ಸಿಎಲ್ಪಿ ಸಭೆ ಕರೆದಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ಗೊಂದಲದ ಹಿನ್ನೆಲೆ ದಿಢೀರ್ ಸಭೆ ಕರೆಯಲಾಗಿದೆ. ಜನವರಿ 13ರ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಲಿದೆ. ಪಕ್ಷದಲ್ಲಿ ಉಂಟಾಗಿರುವಂತಹ ಗೊಂದಲದ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ನಾನು ಡಾಕ್ಟರ್ ಪರಮೇಶ್ವರು, KH ಮುನಿಯಪ್ಪ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರು, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇವರಿದ್ದಾರೆ ಸತೀಶ್ ಜಾರಕಿಹೊಳಿ, ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ. ವೀರಪ್ಪ ಮೊಯ್ಲಿ ಅವರು ಬನ್ನಿ ಅಲ್ಲಿ ಮಾತಾಡ. ಗೃಹ ಸಚಿವ ಪರಮೇಶ್ವರ್ ಕರೆದಿದ್ದ ಡಿನ್ನರ್ ಮೀಟಿಂಗ್ ದಿಢೀರ್ ಅಂತ ರದ್ದು ಮಾಡಲಾಗಿತ್ತು. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಪರಮೇಶ್ವರ್, ಡಿನ್ನರ್ ಮೀಟಿಂಗ್ ರದ್ದು ಮಾಡಿದ ಹಿಂದೆ ಯಾರದ್ದೇ ಕೈವಾಡ ಇಲ್ಲ. ನಾನು ಮೀಟಿಂಗ್ ವಿಚಾರ ದೆಹಲಿಯವರಿಗೆ ಹೇಳಿರಲಿಲ್ಲ. ಆದರೆ ಸುರ್ಜೇವಾಲಾ ಕಾಲ್ ಮಾಡಿ ನಾನು ಈ ಮೀಟಿಂಗ್ನಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಡಿನ್ನರ್ ಮೀಟಿಂಗ್ ಸ್ವಲ್ಪ ಮುಂದಕ್ಕೆ ಹಾಕಿದ್ದೇನೆ ಅಂತ ಹೇಳಿದ್ರು. ಇನ್ನು ಡಿನ್ನರ್ ಮೀಟಿಂಗ್ ಬಗ್ಗೆ ಡಿಕೆಶಿ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಪರಮೇಶ್ವರ್, ಡಿಕೆಶಿ ಹೈಕಮಾಂಡ್ಗೆ ದೂರು ಕೊಟ್ಟಿರುವ ಬಗ್ಗೆ ಗೊತ್ತಿಲ್ಲ. ಈ ಸಭೆಗೆ ಡಿಕೆಶಿ ಅವರನ್ನೂ ಕರಿಬೇಕು ಅಂತ ಚರ್ಚೆ ಆಗಿತ್ತು. ರಾಜಕಾರಣ ಮಾಡೋದಾದ್ರೆ ಓಪನ್ ಆಗಿನೇ ಮಾಡ್ತೀವಿ, ಮುಚ್ಚಿಟ್ಟು ಮಾಡುವಂತದ್ದೇನೂ ಇಲ್ಲ ಅಂತ ಹೇಳಿದ್ರು. ಗೃಹ ಸಚಿವ ಪರಮೇಶ್ವರ್ ಕರೆದಿದ್ದ ಡಿನ್ನರ್ ಮೀಟಿಂಗ್ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಸತೀಶ್ ಜಾರಕಿಹೊಳಿ, ಡಿನ್ನರ್ ಮೀಟಿಂಗ್ನಲ್ಲಿ ಯಾವ ವಿಚಾರ ಚರ್ಚೆ ಆಗ್ತಿತ್ತೋ ಗೊತ್ತಿಲ್ಲ. ಡಿನ್ನರ್ಗೆ ನಾನು ಕೂಡ ಆಹ್ವಾನಿತ ಅಷ್ಟೇ. ಸಭೆ ಇದೆ ಬನ್ನಿ ಅಂತ ಹೇಳಿದ್ರು ಅಷ್ಟೇ ಅಂತ. ಸಭೆಯನ್ನ ಸಬ್ಜೆಕ್ಟ್ ಬಗ್ಗೆ ನನಗೇನು ಗೊತ್ತಿಲ್ಲ. ಈಗ ವಿಚಾರವೇ ಕ್ಲೋಸ್ ಆಗಿದೆ, ಅದರ ಬಗ್ಗೆ ಚರ್ಚೆಯ ಅಗತ್ಯವಿಲ್ಲ ಅಂತ ಹೇಳಿದ್ರು.
ಇನ್ನು ಡಿನ್ನರ್ ಪಾಲಿಟಿಕ್ಸ್ಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿರೋ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ತುಮಕೂರಲ್ಲಿ ಮಾತನಾಡಿದ ಅವರು, ಡಿನ್ನರ್ ಪಾಲಿಟಿಕ್ಸ್ ಕ್ಯಾನ್ಸಲ್ ಎಲ್ಲಾಗಿದೆ, ಯಾರು ಹೇಳಿದ್ದು, ಮುಂದೂಡಿದ್ದೀವಿ ಅಷ್ಟೇ, ಕ್ಯಾನ್ಸಲ್ ಇಲ್ಲ ಅಂದ್ರು. ಇನ್ನು ಡಿನ್ನರ್ ಪಾಲಿಟಿಕ್ಸ್ಗೆ ಡಿಕೆ ಶಿವಕುಮಾರ್ ಬೇಜಾರಾಗಿರೋ ವಿಚಾರವಾಗಿ ಕೂಡ ರಿಯಾಕ್ಟ್ ಮಾಡಿದ್ರು. ಬೇಜಾರಾಗೋಕೆ ಅವರ ಆಸ್ತಿನ ಏನಾದ್ರೂ ಬರೆಸ್ಕೊಂಡಿದ್ದೀರಾ, ಇದೆಲ್ಲ ಸುಮ್ಮನೆ ಅಷ್ಟೇ ಅಂತ ಸಿಡಿಮಿಡಿಗೊಂಡ್ರು. ಮಂಡ್ಯಕ್ಕೆ ಮತ್ತೆ ಮಾಜಿ ಸಂಸದೆ ಸುಮಲತಾ ರೀ ಎಂಟ್ರಿ ಕೊಟ್ಟಿದ್ದಾರೆ. ನಗರದ ಬಂದಿಗೌಡ ಬಡಾವಣೆಯಲ್ಲಿ ಹೊಸ ಮನೆಯೊಂದನ್ನ ಬಾಡಿಗೆ ಪಡೆದು ಹಾಲು ಉಕ್ಕಿಸುವಂತಹ ಕಾರ್ಯವನ್ನ ಮಾಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆ ನಂತರ ಮಂಡ್ಯ ರಾಜಕಾರಣದಿಂದ ಸುಮಲತಾ ಅಂತರ ಕಾಯ್ದುಕೊಂಡಿದ್ರು. ಆದರೆ ಜನವರಿ ನಂತರ ಮಂಡ್ಯ ರಾಜಕಾರಣದಲ್ಲಿ ಸಕ್ರಿಯಗೊಳ್ಳುವ ಬಗ್ಗೆ ಕಳೆದ ನವೆಂಬರ್ನಲ್ಲಿ ಹೇಳಿಕೆಯನ್ನ ನೀಡಿದ್ರು. ಅದರಂತೆ ಹೊಸ ವರ್ಷದಲ್ಲಿ ಹೊಸ ಮನೆಯ ಪ್ರವೇಶ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ವೇಳೆ ಸುಮಲತಾ ಸೈಡ್ಲೈನ್ ಆಗಿದ್ರು. ಆ ಹಿನ್ನೆಲೆಯಲ್ಲಿ ರಾಜಕಾರಣಿಗಳ ಲಕ್ಕಿ ಬಡಾವಣೆ ಎಂದೇ ಖ್ಯಾತಿಯನ್ನ ಪಡೆದಿರೋ ಬಂದಿಗೌಡ ಬಡಾವಣೆಯಲ್ಲಿ ಮನೆ ಪಡೆದಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಸುಮಲತಾ ಆಪ್ತ ಹನಕೆರೆ ಶಶಿಕುಮಾರ್ ಕೆಲವು ಸ್ಫೋಟಕ ಮಾಹಿತಿಗಳನ್ನ ಹೊರಹಾಕಿದ್ದಾರೆ. ಬಂದಿಗೌಡ ಬಡಾವಣೆ ರಾಜಕಾರಣಿಗಳಿಗೆ ವಾಸ್ತು ಚೆನ್ನಾಗಿದೆ, ನಾವು ಕೂಡ ರಾಜಕೀಯವಾಗಿ ವಾಸ್ತು ನೋಡಬೇಕಿದೆ. ಲಕ್ಕಿ ಬಡಾವಣೆಯಲ್ಲಿ ಹೊಸ ಮನೆ ಬಾಡಿಗೆಗೆ ಪಡೆದಿದ್ದೇವೆ. ಈ ಮನೆ ಕಾರ್ಯಕರ್ತರಿಗೆ ಅನುಕೂಲವಾಗುವ ರೀತಿ ಇದೆ ಅಂತ ಹೇಳಿದ್ರು. ಇನ್ನು ರಾಜ್ಯದಲ್ಲಾದಂತಹ ಪ್ರಮುಖ ಬೆಳವಣಿಗೆಗಳನ್ನು ನೋಡ್ತಾ ಹೋಗೋಣ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಚೆಕ್ ಗೋಲ್ಮಾಲ್ ನಡೆದಿದ್ಯಾ ಅನ್ನೋ ಅನುಮಾನ ಮೂಡಿದೆ. ಪಾಲಿಕೆ ಚೆಕ್ ಮೂಲಕ ಅನಾಮಧೇಯ ವ್ಯಕ್ತಿಗಳಿಗೆ ಹಣ ಹೋಗಿದೆ. ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರ ನಕಲಿ ಸಹಿ ಮಾಡಿ 1,32,00,000 ಹಣ ಡ್ರಾ ಮಾಡಲಾಗಿದೆ. ಚೆಕ್ ಬುಕ್ ಕಳ್ಳತನ ಮಾಡಿ ಪಾಲಿಕೆ ಆಯುಕ್ತರ ನಕಲಿ ಸಹಿ, ಪಾಲಿಕೆಯ ನಕಲಿ ಸೀಲ್ ಬಳಸಿ ಹಣ ಡ್ರಾ ಮಾಡಲಾಗಿದೆ ಅನ್ನೋ ಆರೋಪ ಈಗ ಕೇಳಿಬಂದಿದೆ. ಈ ಬಗ್ಗೆ ವಾಜಿದ್ ಇಮ್ರಾನ್, ಮೊಹಮ್ಮದ್ ಅಬ್ದುಲ್ ಸಹೀದ್ ರಿಜ್ವಾನ್ ಹಾಗೂ ಮಿರ್ಜಾ ಆರಿಫ್ ಬೇಗ್ ವಿರುದ್ಧ ಬ್ರಹ್ಮಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಾಮಗಾರಿ ಹಣ ಪಾವತಿ ವಿಳಂಬ ಹಿನ್ನೆಲೆ ಧಾರವಾಡದಲ್ಲಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಬಂಧನವಾಗಿದೆ. ಸಣ್ಣ ನೀರಾವರಿ ಇಲಾಖೆ ಧಾರವಾಡ ವಿಭಾಗದ ಕಾರ್ಯನಿರ್ವಾಹಕ ಎಂಜಿನಿಯರ್ ದೇವರಾಜ ಶಿಗ್ಗಾಮಿ ಅವರನ್ನ ಕೋರ್ಟ್ ಆದೇಶದ ಹಿನ್ನೆಲೆ ಬಂಧಿಸಲಾಗಿದೆ. ಇದು 30 ವರ್ಷಗಳ ಹಿಂದಿನ ಪ್ರಕರಣವಾಗಿದ್ದು, ಹೊಸ ಕೆರೆ ನಿರ್ಮಾಣ ಮಾಡ್ತಾ ಇದ್ದ ಗುತ್ತಿಗೆದಾರ RN ನಾಯಕ್ ದೂರು ನೀಡಿದ್ರು. ಸುಮಾರು 18 ಲಕ್ಷ ರೂಪಾಯಿ ಬಿಲ್ ಬಾಕಿ ಉಳಿಸಿಕೊಂಡಿದ್ದ ಇಲಾಖೆ ಬಡ್ಡಿ ಬೆಳೆದು 3.34 ಕೋಟಿ ಬಿಲ್ ಆಗಿತ್ತು. ಈ ಹಿನ್ನೆಲೆ ಗುತ್ತಿಗೆದಾರ ನಾಯಕ ಜಿಲ್ಲಾ ನ್ಯಾಯಾಲಯದ ಮೊರೆ ಹೋಗಿದ್ರು. ರಾಜ್ಯದಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ರಾಜ್ಯದ ವಿವಿಧೆಡೆ ಇವತ್ತು 8 ಮಂದಿ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ಬೆಂಗಳೂರು, ತುಮಕೂರು, ಬಳ್ಳಾರಿ, ರಾಯಚೂರು, ಬೀದರ್, ಬಾಗಲಕೋಟೆ, ಬೆಳಗಾವಿ, ಗದಗ, ಚಿಕ್ಕಮಗಳೂರು ಅಲ್ಲಿ ದಾಳಿ ನಡೆಸಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದಾರೆ. ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಬಹು ನಿರೀಕ್ಷಿತವಾಗಿ 6 ಜನ ನಕ್ಸಲರು ಶರಣಾಗತಿಯನ್ನ ಆಗಿರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ನೋಡ್ತಾ ಇದ್ದೀವಿ ನಾವು. ಸಿಎಂ ಸಿದ್ದರಾಮಯ್ಯನವರ ಅಧಿಕೃತ ನಿವಾಸ ಕೃಷ್ಣಾದಲ್ಲಿ 6 ಜನ ನಕ್ಸಲರು ಒಂದಿಷ್ಟು ಬೇಡಿಕೆಗಳನ್ನಿಟ್ಟು ಶರಣಾಗತಿ ಆಗಿರುವಂತದ್ದು ಸರ್ಕಾರದ ಮುಂದೆ. ಆ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋಗಳನ್ನ ನ್ಯೂಸ್ 18 ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಭಾರತದ ಸಂವಿಧಾನದ ಪುಸ್ತಕವನ್ನ ನೀಡಿ, ಪುಸ್ತಕದ ಪ್ರತಿಯನ್ನ ಕೊಟ್ಟು ಅವರನ್ನ ಸಮಾಜದ ಮುಖ್ಯ ವಾಹಿನಿಗೆ ಸ್ವತಃ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಬರಮಾಡಿಕೊಳ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದು. ಈ ಮೂಲಕವಾಗಿ ರಾಜ್ಯದಲ್ಲಿ ನಕ್ಸಲ್ ಯುಗಾಂತ್ಯವಾಗ್ತಾ ಇದೆ. ಆಕ್ಟಿವಿಟಿಯಲ್ಲಿದ್ದಂತಹ 6 ಜನ ಪ್ರಮುಖ ಮೋಸ್ಟ್ ವಾಂಟೆಡ್ ನಕ್ಸಲೈಟ್ಸ್, ಕೆಂಪು ಉಗ್ರರು ಅಂತ ಗುರುತಿಸಿಕೊಂಡಿದ್ದಂತಹ 6 ಜನರು ಕೂಡ ಇವತ್ತು ಶರಣಾಗಿರುವಂತಹ ಈ ದೃಶ್ಯಗಳು ಈ ಮೂಲಕವಾಗಿ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ನಕ್ಸಲರ ಯುಗಾಂತ್ಯ, ನಕ್ಸಲ ಸಮವಸ್ತ್ರವನ್ನ ಹಸ್ತಾಂತರ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳನ್ನು ಕೂಡ ಈಗಾಗಲೇ ಸರ್ಕಾರದ ಸುಪರ್ದಿಗೆ ಒಪ್ಪಿಸಲಾಗಿದೆ. ವನಜಾಕ್ಷಿ ಈ ಟೀಮ್ನ ಹಿರಿಯ ಸದಸ್ಯ ಆಗಿರುವಂತದ್ದು, ಅವರ ದೃಶ್ಯವನ್ನ ನೋಡ್ತಾ ಇದ್ವಿ. ಗೃಹ ಕಚೇರಿ ಕೃಷ್ಣಾದಲ್ಲಿ ಶರಣಾಗತಿಯ ಪ್ರಕ್ರಿಯೆಗಳು ನಡೀತಾ ಇದೆ. ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಆಗಬೇಕಾದಂತಹ ಈ ಎಲ್ಲ ಪ್ರಕ್ರಿಯೆಗಳು ಬೆಂಗಳೂರಿನ ಸಿಎಂ ಸಿದ್ದರಾಮಯ್ಯನವರ ಕೃಷ್ಣಾ ನಿವಾಸದಲ್ಲಿ ಆಗ್ತಾ ಇರೋದು. ಸಿಎಂ ಸಮ್ಮುಖದಲ್ಲಿಯೇ 6 ಜನ ನಕ್ಸಲರು ಶರಣಾಗತಿಯಾಗಿರೋದು. ಸಂವಿಧಾನದ ಪ್ರತಿಯನ್ನ ಕೊಟ್ಟು ಸಮಾಜದ ಮುಖ್ಯ ವಾಹಿನಿಗೆ 6 ಜನ ನಕ್ಸಲರನ್ನ ಈಗ ಬರಮಾಡಿಕೊಳ್ಳಲಾಗಿದೆ.
ಆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಏನೆಲ್ಲ ಪ್ರಕ್ರಿಯೆಗಳಿರುತ್ತೆ ಆ ಪ್ರಕ್ರಿಯೆಗಳಾಗ್ತಾ ಇರುತ್ತೆ ಅದನ್ನು ಕೂಡ ನೋಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಅವರ ಬಳಿ ಇದ್ದಂತ ಶಸ್ತ್ರಾಸ್ತ್ರಗಳು, ಬಂದೂಕು, ಗುಂಡು, ಮದ್ದು, ಮತ್ತೊಂದು ಮಗದೊಂದು ಅದೆಲ್ಲವನ್ನು ಕೂಡ ಸರ್ಕಾರದ ಸುಪರ್ದಿಗೆ ಒಪ್ಪಿಸಲಾಗಿದೆ. ಇನ್ನು ಇವರಿಗಂತಾನೆ ಒಂದಿಷ್ಟು ಡ್ರೆಸ್ ಕೋಡ್ಗಳನ್ನ ಮಾಡಿಕೊಂಡಿರ್ತಾರೆ. ಕೆಂಪು ಉಗ್ರರು ಅಂದ್ರೆ ನಕ್ಸಲೈಟ್ಸ್, ಆ ಸಮವಸ್ತ್ರಗಳನ್ನು ಕೂಡ ಸರ್ಕಾರದ ಸುಪರ್ದಿಗೆ ಒಪ್ಪಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದಾರೆ. ಎಲ್ಲ ಪೊಲೀಸ್ ಅಧಿಕಾರಿಗಳೇ, ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ಎಲ್ಲ ಮಾನ್ಯ ಸದಸ್ಯರುಗಳೇ, ನಾಗರಿಕ ಸಮಿತಿಯ ಸದಸ್ಯರುಗಳೇ, ಸ್ನೇಹಿತರೆ, ಸುಮಾರು 20 ವರ್ಷಗಳಿಗೂ ಹೆಚ್ಚು ಕಾಲ ನಕ್ಸಲ್ ಚಳವಳಿ, ಮಾವೋ ನಕ್ಸಲ್ ಚಳವಳಿ ಆ ದಾರಿನಲ್ಲಿ ನಡೆದು ಕಾಡಿನಲ್ಲಿ ಇದ್ಕೊಂಡು ಚಳವಳಿ ಮಾಡ್ತಾ ಇದ್ದಂತ 6 ಜನ ನಕ್ಸಲೀಯರು ನಕ್ಸಲ್ ಶರಣಾಗತಿ ಪುನರ್ವಸತಿ ಸಮಿತಿಯ ಅವರ ಪ್ರಯತ್ನದಿಂದ ಸರ್ಕಾರ ಅವರಿಗೆ ಆಹ್ವಾನ ನೀಡಿದ್ದರಿಂದ ಇವತ್ತು 6 ಜನರು ಕೂಡ ಅವರ ಹೋರಾಟದ ಹಾದಿಯನ್ನ ಬಿಟ್ಟು ಪರಿವರ್ತನೆಗೊಂಡು ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ತೀರ್ಮಾನ ಮಾಡಿ ಇವತ್ತು ನನ್ನ ಮುಂದೆ, ಉಪಮುಖ್ಯಮಂತ್ರಿಗಳ ಮುಂದೆ, ಮತ್ತೆ ಗೃಹ ಸಚಿವರು ಇವರ ಮುಂದೆ, ಮತ್ತೆ ಕೆಜೆ ಜಾರ್ಜ್ ಅವರು, ಈಶ್ವರ್ ಅವರು, ಸುಧಾಕರ್ ಅವರು, ಇವರೆಲ್ಲರೂ ಕೂಡ ಇದ್ದಾರೆ, ಮಂತ್ರಿಗಳು, ಶಾಸಕರುಗಳು ಕೂಡ ಇದ್ದಾರೆ. ಇವರೆಲ್ಲರ ಮುಂದೆ ಮತ್ತೆ ನಿಮ್ಮ ಮುಂದೆ ಪೊಲೀಸ್ ಅಧಿಕಾರಿಗಳ ಮುಂದೆ ಶರಣಾಗಿದ್ದಾರೆ. ಅವರ ಹೆಸರುಗಳು, ಶರಣಾಗಿರತಕ್ಕಂಥವ್ರ ಹೆಸರುಗಳು: ಲತಾ ಮುಂಡುಗಾರು, ಚಿಕ್ಕಮಗಳೂರು ಜಿಲ್ಲೆ; ಸುಂದರಿ ಕುತ್ಲೂರು, ದಕ್ಷಿಣ ಕನ್ನಡ ಜಿಲ್ಲೆ; ಸುಂದರಿ ಕುತ್ಲೂರು, ದಕ್ಷಿಣ ಕನ್ನಡ ಜಿಲ್ಲೆ; ವನಜಾಕ್ಷಿ ಬಾಳೆಹೊಳೆ, ಚಿಕ್ಕಮಗಳೂರು ಜಿಲ್ಲೆ; ಮಾರಪ್ಪ ಆರೋಲಿ, ರಾಯಚೂರು ಜಿಲ್ಲೆ; ಜೀಶಾ ವೈನಾಡು, ಇವರು ಕೇರಳದವರು; ಜೀಶಾ ವೈನಾಡು, ಕೇರಳ ರಾಜ್ಯ; ಕೆ ವಸಂತ್ ವೆಲ್ಲೂರು, ತಮಿಳುನಾಡು, ಇವರು ತಮಿಳುನಾಡಿನವರು. ಇವರು 6 ಜನರು ಕೂಡ ಇವತ್ತು ಶರಣಾಗಿದ್ದಾರೆ. ನಾನು ಕೆಲವು ದಿನಗಳ ಹಿಂದೆ ನನ್ನನ್ನ ನಾಗರಿಕ ಸಮಿತಿಯವರು ಮತ್ತೆ ಪುನರ್ವಸತಿ ಸಮಿತಿಯವರು ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಎಲ್ಲ ನಡೆಸಿದ್ರು.
ಅವರು ಹೇಳಿದ್ರು 6 ಜನ ನಕ್ಸಲರು ಶರಣಾಗಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ನೀವು ಅವರನ್ನ ಸರ್ಕಾರದ ವತಿಯಿಂದ ಅವರಿಗೆ ಆಹ್ವಾನ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟೆ. ಆ ಪತ್ರಿಕೆ ಹೇಳಿಕೆಯಲ್ಲಿ ಅವರು ಶರಣಾದರೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ನಕ್ಸಲರು ಶರಣಾದರೆ ಒಂದು ಯೋಜನೆ ಇದೆ. ಆ ಯೋಜನೆ ಪ್ರಕಾರ ಅವರಿಗೆ ಅವರು ಯಾವ್ಯಾವ ಕ್ಯಾಟಗರಿನಲ್ಲಿ ಇರ್ತಾರೆ ಆ ಕ್ಯಾಟಗರಿ ಆಧಾರದ ಮೇಲೆ ಅವ್ರ ಕ್ಯಾಟಗರಿ ಇರ್ತದೆ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಇಂಥ ಎಲ್ಲ ಕ್ಯಾಟಗರಿಗಳಿರ್ತವೆ. ಆ ಕ್ಯಾಟಗರಿ ಆಧಾರದ ಮೇಲೆ ನಾವು ಪರಿಹಾರವನ್ನು ಕೊಡ್ತೇವೆ.